ಏನು ಇದೆ ಕೆಆರ್ಎಸ್ ಡ್ಯಾಮ್ ನಿಂದ ಕಾವೇರಿ ನದಿಗೆ ನೀರು ರಿಲೀಸ್ ಮಾಡಿದ್ದಾರೆ. ಡ್ಯಾಮ್ ಸಂಪೂರ್ಣ ಭರ್ತಿ ಅಂಚಿಗೆ ತಲುಪಿದೆ. ಈಗ ಮುಂಜಾಗ್ರತಾ ಕ್ರಮವಾಗಿ ಈಗ ನದಿಗಳಿಗೆ ನೀರನ್ನು ಹರಿಸಲೇಬೇಕು, ಬೇರೆ ವಿಧಿ ಇಲ್ಲ. ಡ್ಯಾಮ್ನ 10 ಗೇಟ್ಗಳ ಮುಖಾಂತರ ಕಾವೇರಿಗೆ ನೀರು ಹರಿತಾ ಇದೆ. ಹಾಲ್ನೊರಿಯಂತೆ ಡ್ಯಾಮ್ನಿಂದ ಹೊರ ಬರ್ತಾ ಇದೆ ನೀರು. ಅದನ್ನ ನೋಡೋಕೆ ಅದ್ಭುತ. ರಭಸವಾಗಿ ಬಂಡೆಗಳಿಗೆ ಅಪ್ಪಳಿಸಿ ಭೋರ್ಗರಿತಾ ಇದೆ. ರುದ್ರ ರಮಣೀಯ ದೃಶ್ಯ ಕ್ಯಾಮ್ರಾದಲ್ಲಿ ಸರಿಯಾಗಿದೆ, ಅದನ್ನು ತೋರಿಸ್ತಾ ಹೋಗ್ತೀವಿ ಪಬ್ಲಿಕ್ ಟಿವಿಯಲ್ಲಿ. ಒಂದೆಡೆ ಪ್ರವಾಹದ ಭೀತಿ, ಮತ್ತೊಂದು ಕಡೆ ಕಾವೇರಿಗೆ ಜೀವ ಕಳೆ ಬಂದಿದೆ. ಪ್ರವಾಸಿ ತಾಣಗಳಲ್ಲೂ ಕೂಡ ಪ್ರವಾಹದ ಆತಂಕ ಇದೆ. ಅಣೆಕಟ್ಟೆ ಭರ್ತಿಯ ಅಂಚಿಗೆ ತಲುಪಿದೆ. ಈ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆಯಿಂದ ಕಾವೇರಿ ನದಿಗೆ 10,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರನ್ನು ಹರಿಸಲಾಗ್ತಾ ಇದೆ. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಅಣೆಕಟ್ಟೆಯಿಂದ 10,000 ಕ್ಯೂಸೆಕ್ ನೀರು ಬಿಡ್ತಿರುವಂತಹ ಸ್ಥಳದಲ್ಲಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಹಾಲ್ನೊರೆಯಂತೆ ಉಕ್ಕಿ ನೀರು ಹರಿತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಕೆಆರ್ಎಸ್ ಅಣೆಕಟ್ಟೆಯ 10 ಗೇಟ್ಗಳ ಮುಖಾಂತರವಾಗಿ 10,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರನ್ನ ಹರಿಸಲಾಗ್ತಾ ಇದೆ. ಬೆಳಗ್ಗೆ ಅಷ್ಟೇ 4,000 ಕ್ಯೂಸೆಕ್ನಷ್ಟು ನೀರನ್ನ ನದಿಗೆ ಬಿಡಲಾಗ್ತಾ ಇತ್ತು. ಆದ್ರೆ ಇದೀಗ ಇನ್ಫ್ಲೋ ಮತ್ತಷ್ಟು ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ಆ ನಿಟ್ಟಿನಲ್ಲಿ ಔಟ್ಫ್ಲೋ ಅನ್ನು ಕೂಡ ಹೆಚ್ಚಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. 10 ಗೇಟ್ಗಳ ಮುಖಾಂತರವಾಗಿ ಕೆಆರ್ಎಸ್ ಅಣೆಕಟ್ಟೆಯಿಂದ ಕಾವೇರಿ ನದಿಗೆ ನೀರನ್ನ ಬಿಡಲಾಗ್ತಾ ಇದೆ. 10,000 ಕ್ಯೂಸೆಕ್ ನೀರಿಗೆ ಇಷ್ಟು ಪ್ರಮಾಣದಲ್ಲಿ ಸೌಂದರ್ಯದ ರಾಶಿ ಕಾಣ್ತಾ ಇರುವಂತದ್ದು. ಹಾಲ್ನೊರೆಯಂತೆ ಉಕ್ಕಿ ಕಾವೇರಿ ಹರಿತಾ ಇದ್ದಾಳೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರುವಂತದ್ದು ಪ್ರತಿ ಬಾರಿಯೂ ಕೂಡ ನೀರು ಬಿಟ್ಟಂತ ಕ್ಷಣದಿಂದ ಈ ಭಾಗದಲ್ಲಿ ಸೌಂದರ್ಯದ ರಾಶಿಯೇ ಕೂಡ ದರಗಿಳಿದಂತೆ ಕಾಣ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಗಮನಿಸ್ತಾ ಇದ್ದೀವಿ. ಬಂಡೆಗಳ ನಡುವೆ ಕಾವೇರಿ ನದಿ ಹರಿತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂತದ್ದು. ಈ ಒಂದು ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಸದ್ಯ ಇವತ್ತು ಹೊರಹರಿವನ್ನ ಬಿಟ್ಟಿರುವಂತಹ ಕಾರಣವಾಗಿ ಇನ್ನು ವಿಚಾರ ಯಾರು ಗೊತ್ತಾಗಿಲ್ಲ. ಆ ನಿಟ್ಟಿನಲ್ಲಿ ಅಂತ ಪ್ರಮಾಣದಲ್ಲಿ ಇವತ್ತು ಪ್ರವಾಸಿಗರು ಬಂದಿಲ್ಲ. ಇವತ್ತಿನಿಂದ ಪ್ರವಾಸಿಗರು ಇಲ್ಲಿ ವಿಸಿಟ್ ಕೊಡುವಂಥದ್ದು ಸರ್ವೇ ಸಾಮಾನ್ಯವಾದ ದೃಶ್ಯಾವಳಿಗಳನ್ನ ಮುಂದಿನ ದಿನಗಳಲ್ಲಿ ಗಮನಿಸಬಹುದಾಗಿರುವಂಥದ್ದು. ಸದ್ಯ 124.80 ಗರಿಷ್ಠ ಮಟ್ಟದ ಕೆಆರ್ಎಸ್ ಡ್ಯಾಮ್ ಇದೀಗ 120 ಅಡಿ ಭರ್ತಿ ಆಗಿರುವಂಥದ್ದು. ಕೆಆರ್ಎಸ್ಗೆ ಒಳ ಹರಿವಿನ ಪ್ರಮಾಣ 51,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ಇದೀಗ ಬರ್ತಾ ಇದೆ. ಇನ್ನೊಂದು ಕಡೆ ಹೇಮಾವತಿಯಿಂದಲೂ ಕೂಡ 25,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರನ್ನು ಹರಿಸಿರುವಂಥದ್ದು. ಆ ನೀರು ಕೂಡ ಇವತ್ತು ಮಧ್ಯಾಹ್ನ ಅಥವಾ ರಾತ್ರಿ ಒಳಗೆ ಬಂದು ಸೇರ್ಕೊಳ್ಳುತ್ತೆ. ಆ ಸಮಯದಲ್ಲಿ ಮತ್ತಷ್ಟು ಹೊರ ಹರಿವನ್ನು ಹೆಚ್ಚಿಸುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಇದೆ. ಆ ನಿಟ್ಟಿನಲ್ಲಿ ನದಿ ಪಾತ್ರದ ಜನರಿಗೆ ಮುಂಜಾಗ್ರತಾ ಕ್ರಮವಾಗಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಇದೀಗ ಅಲರ್ಟ್ ಅನ್ನು ಮಾಡಿರುವಂಥದ್ದು. ತಮ್ಮ ಆಸ್ತಿ ಪಾಸ್ತಿ ಆಗ್ಬೋದು ಮತ್ತೆ ಜಾನುವಾರುಗಳ ರಕ್ಷಣೆ ಕೂಡ ಜನರು ಮುಂದಾಗಬೇಕು. ಯಾರು ಕೂಡ ನದಿಗೆ ಇಳಿಯುವಂಥ ಕೆಲಸಗಳು ಕೂಡ ಆಗಬಾರ್ದು. ನದಿಯ ತಟಕ್ಕೆ ಬಂದು ಈ ಸೆಲ್ಫಿ ಆಗ್ಬೋದು, ಮತ್ತೊಂದು ಕಡೆ ಈ ಇನ್ನೊಂದರಷ್ಟು ಉಚ್ಚಾಟತನ ಮೆರೆಯುವಂಥ ಕೆಲಸಗಳು ಕೂಡ ಯಾರು ಕೂಡ ಮಾಡಬಾರ್ದು. ಪ್ರಾಣ ಹಾನಿಯಾಗುವಂತಹ ಕೆಲಸಗಳ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾರು ಕೂಡ ನದಿ ಪಾತ್ರಕ್ಕೆ ಬರಬಾರ್ದು ಅಂತೇಳಿ ಕೂಡ ಜಿಲ್ಲಾಡಳಿತ ಅಲರ್ಟ್ ಮಾಡಿರುವಂಥದ್ದು. ಒಟ್ಟಾರೆ ಹೇಳೋದ್ರೆ ಕಾವೇರಿ ನದಿ ಮೈದುಂಬಿ ಇದೀಗ ಹರಿಯುವಂಥ ಸೂಚನೆಗಳು ಕೂಡ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಮಾಣದಲ್ಲಿ ಕೆಆರ್ಎಸ್ ಅಣೆಕಟ್ಟೆಯಿಂದ ಹೊರ ಹರಿಸುವಂಥ ಸೂಚನೆಗಳು ಕೂಡ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಕೆಆರ್ಎಸ್ ಡ್ಯಾಮ್.